ಎಲ್ಲ ಶ್ರೀಕೃಷ್ಣ ಭಕ್ತರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ದಿವಾನರ ವತಿಯಿಂದ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಕೃಷ್ಣನ ಸನ್ನಿಧಾನದಲ್ಲಿ ವಾರ್ಷಿಕ ವಿಶೇಷ ಉತ್ಸವ ಸಪ್ತೋತ್ಸವ 9ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ನಿರಂತರ ಕೃಷ್ಣನಿಗೆ ಹಾಗೂ ಅನಂತೇಶ್ವರ ಚಂದ್ರೇಶ್ವರ ದೇವರಿಗೆ ಒಟ್ಟಿಗೆ ವಾರ್ಷಿಕ ಉತ್ಸವ ನಡೆಯುವಂತಹದ್ದು. ಅದು ವಿಜೃಂಭಣೆಯಿಂದ ನಡೀತಾ ಇದೆ. ತೆಪ್ಪೋತ್ಸವ ಸಹಿತ ನಡೆಯುವಂಥ ಒಂದು ಈ ಉತ್ಸವದಲ್ಲಿ 6ನೇ ದಿವಸ ವಿಶೇಷವಾಗಿ 3 ರಥಗಳ ಸಂಗಮ. ಅದೊಂದು ಬಹಳ ವೈಭವಪೂರ್ಣ ಒಂದು ವೈಶಿಷ್ಟ್ಯಪೂರ್ಣವಾಗಿ ನಡೀತಾ ಇದೆ. ಹಾಗೆ ತದನಂತರ ಇದು ಚೂರ್ಣೋತ್ಸವ, ಹಗಲೋತ್ಸವ, ಈ ಎಲ್ಲ ಒಂದು ವಿಶೇಷ ಉತ್ಸವಾದಿಗಳ ಒಂದು ಕಿರೀಟಪ್ರಾಯವಾಗಿ ಪ್ರಾಯವಾಗಿ ಈ ಸಪ್ತೋತ್ಸವ ಕಾರ್ಯಕ್ರಮ ನಡೀತದೆ. ಈ ಸಪ್ತೋತ್ಸವ ಪರ್ಯಾಯ ಪುತ್ತಿಗೆ ಮಠದ ಇದರದ್ದು 2ನೇ ಒಂದು ಅವಕಾಶ. ಈ ಕಾರ್ಯಕ್ರಮ ಮುಗಿದ ನಂತರ ಮರು ದಿವಸ ಅಂದರೆ 7ನೇ ದಿವಸ ಚೂರ್ಣೋತ್ಸವ. ಅದು ಮಧ್ಯಾಹ್ನದೊಳಗೆ ಅದ ನಂತರ ವಿಶೇಷವಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ. ಇದು ಆದ ನಂತರ ಸಾಯಂಕಾಲ ವಿಶೇಷವಾಗಿ ಈ ಪರ್ಯಾಯವನ್ನು ಒಂದು 24 ತಿಂಗಳ ಕಾಲ ಒಂದು ವೈಶಿಷ್ಟ್ಯಪೂರ್ಣವಾಗಿ ನಡೆಸಿಕೊಂಡು ಬಂದ ಪರ್ಯಾಯ ಪೀಠಾಧೀಶರಾದ ಶ್ರೀ ಶಿವಗುಣೇಂದ್ರ ತೀರ್ಥರ ಒಂದು ಅಭಿನಂದನೆಯನ್ನು ಮಾಡಬೇಕು ಅಂತ ಸ್ವಾಗತ ಸಮಿತಿಯವರು ಸಂಕಲ್ಪಿಸಿದ್ದಾರೆ. ಹಾಗೆ ಶ್ರೀಮಠದ ವತಿಯಿಂದ ವಿಶೇಷವಾಗಿ ಮಂಗಳೋತ್ಸವ ಆಚರಣೆ ಅಂತ ಹೇಳುವ ಒಂದು ಕಲ್ಪನೆಯೊಂದಿಗೆ 15ನೇ ತಾರೀಕು ಸಾಯಂಕಾಲ 4 ಗಂಟೆಯಿಂದ 8 ಗಂಟೆ ಸಮಯದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ರಾಜಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಭಗವದ್ಭಕ್ತರು ಈ ಸೇವಾ ಕೈಂಕರ್ಯದಲ್ಲಿ ನೀವೆಲ್ಲ ತೊಡಗಿಸಿಕೊಂಡು ಶ್ರೀಕೃಷ್ಣನ ಸೇವೆಯನ್ನು ನಡೆಸಿದ್ದೀರಿ. ಈ ಸೇವೆಯನ್ನು ಉಡುಪಿಯಲ್ಲಿ ಒಂದು ಪದ್ಧತಿ ಏನು ಅಂತೇಳಿ ಶ್ರೀಗಳವರ ಮೂಲಕ ಅರ್ಪಣೆ ಮಾಡಿ ಅದರ ಮಂತ್ರಾಕ್ಷತೆಯನ್ನು ಪಡೆದ್ರೆ ಪರಿಪೂರ್ಣ ಅಂತ ಹೇಳುವಂಥ ಒಂದು ಚಿಂತನೆ. ಆ ದೃಷ್ಟಿಯಲ್ಲಿ ಎಲ್ಲ ಭಗವದ್ಭಕ್ತರು ಕೂಡ ಈ ಉತ್ಸವದಲ್ಲಿ ಭಾಗಿಯಾಗಿ ಮಂಗಳೋತ್ಸವದಲ್ಲಿ ಭಾಗಿಯಾಗಿ ಶ್ರೀಗಳವರ ವಿಶೇಷ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವರ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೀಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಆಶಯ. ಎಲ್ಲರಿಗೂ ಕೂಡ ಶುಭವಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಈ ಅಭಿನಂದನಾ ಸಮಾರಂಭದಲ್ಲಿ ಕೃಷ್ಣನಿಗೆ ವಿಶೇಷ ರೀತಿಯ ಒಂದು ಗೀತೆಯ ಮೂಲಕ ಒಂದು ತುಲಾಭಾರ ಸೇವೆ, ಅದೇ ರೀತಿ ಶ್ರೀಗಳವರಿಗೆ ಕೂಡ ಒಂದು ತುಲಾಭಾರ ಸೇವೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಪರ್ಯಾಯ ಸ್ವಾಗತ ಸಮಿತಿಯವರು ಸಂಕಲ್ಪ ಮಾಡಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಕೊನೆಯ ಹಂತದಲ್ಲಿ ಕೂಡ ವಿಶೇಷ ರೀತಿಯಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಹಾಗೂ ಶ್ರೀಗಳವರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಬೇಕು ಎನ್ನುವ ಒಂದು ಆಗ್ರಹಪೂರ್ವಕ ಒಂದು ಕೋರಿಕೆ ಇದ್ದದ್ದರಿಂದ ಅದನ್ನು ಕೂಡ ಮಾಡೋದು, ಎಲ್ಲರಿಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಶ್ರೀಗಳವರಿಗೆ ನಾಣ್ಯದ ತುಲಾಭಾರ, ಕೃಷ್ಣನಿಗೆ ಗೀತೆಯ ತುಲಾಭಾರ, ಈ 2 ಕಾರ್ಯಕ್ರಮಗಳು ಕೂಡ ಈ ಸಂದರ್ಭದಲ್ಲಿ ನಡೀತಾ ಇದೆ. ಎಲ್ಲ ಭಗವದ್ಭಕ್ತರಿಗೂ ಕೂಡ ಭಾಗವಹಿಸುವುದೇ ಅವಕಾಶವನ್ನು ಈ ಸಂದರ್ಭದಲ್ಲಿ ಕಲ್ಪಿಸಲಾಗಿದೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. 4 ಗಂಟೆಗೆ ಗೀತಾ ಮಂದಿರದಿಂದ ಮೆರವಣಿಗೆಯಲ್ಲಿ ಹೊರಟು ರಥ ಬೀದಿ ಒಂದು ಸುತ್ತು ಬಂದು ಅನಂತರ ರಾಜಾಂಗಣಕ್ಕೆ ಸಭಾಗೃಹಕ್ಕೆ ಬರುವಂತಹದ್ದು. 5 ಗಂಟೆಯಿಂದ ಪ್ರಸ್ತುತ ಹಿರಿಯ ಶ್ರೀಗಳಾದ ಅದ್ಮಾರ್ ಮಠದ ಶ್ರೀ ವಿಶ್ವಪ್ರಿಯ ತೀರ್ಥರ ಉಪಸ್ಥಿತಿಯಲ್ಲಿ ವಿಶೇಷ ಅಭಿನಂದನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬನ್ನಿ, ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ, ಪರ್ಯಾಯ ಶ್ರೀಗಳವರ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳಿ.